ನಿನಗಾಗಿ ಭಾಗ 142. ನಿಜವಾಗಲೂ ಅವನಿಗೆ ಭಯವಾಗುತ್ತಿತ್ತು, ಏಕೆಂದರೆ ಎಲ್ಲ ಕೆಲಸದವರು ಭಯದಿಂದ ಇದ್ದಾರೆ. ಮನೆಯಲ್ಲಿ ಅಪ್ಪನಿಗೆ ತುಂಬ ಕೋಪ ಬಂದಿರುತ್ತದೆ ಅಂತ ನಾನು ಅವರು ಮಲಗಿದ್ದಾರೆ ಅಂದರೆ ಅವರು ಹೇಗೆ ಎಚ್ಚರವಾಗಿದ್ದಾರೆ. ಧೈರ್ಯವಾಗಿ ಎದುರಿಸೋಣ ಅಂದರೆ ಅವಳಿಗೆ ಏನಾದರೂ ಮಾಡಿಬಿಡುತ್ತಾರೆ ದುಷ್ಟರು. ಇವರ ಸಂಬಂಧವನ್ನು ಕಳೆದುಕೊಳ್ಳುತ್ತೇನೆ ಅಂದರೂ ಬಿಡುವುದಿಲ್ಲ. ಈಗ ಕಳೆದುಕೊಂಡು ಬಿಡುತ್ತೀಯ, ಮಕ್ಕಳು ಆದ ಮೇಲೆ ಬರುತ್ತೀಯ, ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಅಂತ. ಬದುಕಲು ಬಿಡುವುದಿಲ್ಲ, ಸಾಯಲು ಬಿಡುವುದಿಲ್ಲ. ತುಂಬ ಯೋಚನೆ ಮಾಡುತ್ತಿದ್ದರೂ ಕೂಡ ಅವನ ತಲೆಯಲ್ಲಿ ಅವಳ ಜೊತೆ ಕಳೆದ ಕ್ಷಣಗಳಿಂದ ಸ್ವಲ್ಪ ಫ್ರೀ ಆಗಿತ್ತು. ಅವನು ಅವಳನ್ನು ತಬ್ಬಿಕೊಂಡಾಗ ಅವಳು ನಾನಿದ್ದೇನೆ ನಿನ್ನ ಜೊತೆ ಹೆದರಬೇಡ ಅಂತ ಸಮಾಧಾನ ಮಾಡಿದ್ದು, ಅದನ್ನು ನೆನೆದು ಅವನಿಗೆ ಧೈರ್ಯ ಬಂತು. ನಾನು ಒಂಟಿಯಲ್ಲ, ನನ್ನನ್ನು ಪ್ರೀತಿಸುವ ಹೆಂಡತಿ ಇದ್ದಾಳೆ. ಅದು ನಾನು ಚಿಕ್ಕಂದಿನಿಂದ ಪ್ರೀತಿಸಿದ್ದ ಹೆಂಡತಿ. ನಾನು ಇಷ್ಟಪಡುವ ಕೆಲಸವಿದೆ. ಬದುಕಲು ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಇನ್ನೇನು ಬೇಕು? ಅತಿಯಾಗಿ ಯೋಚಿಸುತ್ತಾ ಇದ್ದೇನೆ ಅಂತ ಮನೆಯೊಳಗಡೆ ನಡೆದ. ಹಾಲಿನಲ್ಲಿ ಇದ್ದ ಅವರನ್ನೆಲ್ಲ ನೋಡಿ ಸ್ವಲ್ಪ ತಬ್ಬಿಬ್ಬಾದ. ಮನೆಯಲ್ಲಿ ಅವನ ಅಕ್ಕಂದಿರು, ತಂಗಿ, ಅಪ್ಪ, ಅಮ್ಮ ಅಷ್ಟೇ ಅಲ್ಲ, ಹುಡುಗಿ ಮನೆಯಿಂದ ಅವರ ಹತ್ತಿರದ ನೆಂಟರು ಇದ್ದಾರೆ. ಅವರುಗಳು ಬಂದು ಅವನ ಹತ್ತಿರ, ಮಗು ನಿನಗೆ ಮದುವೆ ಇಷ್ಟವಿದೆ ತಾನೆ? ಇಷ್ಟವಿದ್ದರೆ ಹೇಳು, ಇಲ್ಲವಾದರೆ ನಮ್ಮ ಹುಡುಗಿಗೆ ಹುಡುಗರು ನಿಂತಿದ್ದಾರೆ. ನಿನ್ನ ಮಾವನಿಗೆ ಹುಷಾರಿಲ್ಲದವರು, ನೀನು ಆಸ್ಪತ್ರೆ ಬಳಿ ಬಂದಿಲ್ಲ. ಅದೂ ಅಲ್ಲದೆ ನೀನು ಡಾಕ್ಟರ್ ಆಗಿದ್ದುಕೊಂಡು ಬಂದು ನಿನ್ನ ಮಾವನ ಆರೋಗ್ಯವನ್ನು ವಿಚಾರಿಸಿಲ್ಲ, ಅಲ್ಲಿ ನೋಡಿಲ್ಲ. ಈಗ ಬೇರೆ ಎಲ್ಲೋ ಹೋಗಿ ಬರುತ್ತಿದ್ದೀಯ. ಮನೆಯಲ್ಲಿ ಇದ್ದಿದ್ದರೆ ಅದು ಇನ್ನೊಂದು ಲೆಕ್ಕ ಆಗಿರುತ್ತಿತ್ತು. ಏನಾದರೂ ವಿಷಯವಿದ್ದರೆ ಹೇಳಿಬಿಡು. ನಮ್ಮ ಮಗುವಿಗೆ ಅನ್ಯಾಯ ಮಾಡಬೇಡ. ದೇವರು ಕೊಟ್ಟಂತೆ ನಮಗೆ ಎಲ್ಲ ಇದೆ. ನಿನ್ನಿಂದ ನಮ್ಮ ಮಗಳ ನೆಮ್ಮದಿ ಹಾಳಾಗಬಾರದು ಅಂತ ಅವರು ಕೇಳಿಕೊಂಡರು. ಆಗ ಪ್ರಜ್ವಲ್, ಅಪ್ಪ ಅಮ್ಮ ಅವನಿಗೆ ಇಷ್ಟವಿಲ್ಲದೆ ಇನ್ನೇನು, ತುಂಬ ಇಷ್ಟಪಟ್ಟೆ ಮದುವೆ ಆಗುತ್ತಿರುವುದು. ನಿಮ್ಮ ಮಗಳು ಅಷ್ಟೊಂದು ಚೆನ್ನಾಗಿದ್ದಾಳೆ. ನೀವು ತುಂಬ ಶ್ರೀಮಂತರು. ಇನ್ನೇನು ಬೇಕು ಇವನಿಗೆ ಅಂತ ತುಂಬ ಕೊಂಕಾಗಿ ಮಾತನಾಡಿದರೂ ಕೂಡ ಇವನು ಏನನ್ನೂ ಮಾತನಾಡಲಿಲ್ಲ. ಮೌನವಾಗಿ ನಿಂತಿದ್ದ. ಆದರೆ ಅವರ ಅಕ್ಕಂದಿರು ಪುನಃ ಬಂದು ಇವನಿಗೆ ತುಂಬ ಇಷ್ಟಪಟ್ಟೆ ಮದುವೆ ಆಗುತ್ತಿರುವುದು. ನಾವು ಬೇಡ ಅಂದರು. ನಿಮ್ಮ ಮಗಳನ್ನು ಮದುವೆಗೆ ಒಪ್ಪಿಕೊಂಡ. ತುಂಬ ಶ್ರೀಮಂತರು, ಅಡ್ಜಸ್ಟ್ ಆಗುತ್ತಾರೋ ಇಲ್ಲವೋ ಅಂದಿದ್ದಕ್ಕೆ ಅವಳಿಗೆ ಹೇಗೆ ಇಷ್ಟ ನಾನು ಅದೇ ರೀತಿ ಬದುಕುತ್ತೇನೆ ಅಂತ ಹೇಳಿದ್ದಾನೆ. ಆ ಮಾತಿಗೆ ಅವರು ಖುಷಿಯಿಂದ ನಕ್ಕರೆ ಇವನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ನಂತರ ಅವರ ನಂಟರುಗಳಿಗೆ ಸ್ವಲ್ಪ ಅನುಮಾನ ಬಂದು, ಪ್ಲೀಸ್ ಮಗು, ಏನೇ ವಿಷಯವಿದ್ದರೂ ಹೇಳಿಬಿಡು. ಎಂಗೇಜ್ಮೆಂಟ್ ಆಗುವುದರಲ್ಲಿ ನಿಂತು ಹೋಗಿದೆ. ಅಂದರೆ ವಿಧಿಯಾಟ ಇರಬಹುದು ಅಥವಾ ಅಪಶಕುನ, ಅರ್ಥವಾಗುತ್ತಿಲ್ಲ. ನಮಗೆ ನೀನು ಬೇಡವೆಂದರೆ ನಮ್ಮ ಹುಡುಗಿಗೆ ಬೇರೆ ಹುಡುಗರು ಬರುತ್ತಾರೆ. ನಾವು ಅವರ ಜೊತೆ ಮದುವೆ ಮಾಡುತ್ತೇವೆ. ಇದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ ಅಂತ ವಿಧವಾಗಿ ಅವರು ವಿಧವಾದ ರೀತಿಯಲ್ಲಿ ಹೇಳುತ್ತಿದ್ದಾರೆ. ಆದರೆ ಪ್ರಜ್ವಲ್ ಸತ್ಯ ಹೇಳಲು ಸಾಧ್ಯವಿಲ್ಲ, ಸುಳ್ಳು ಹೇಳಲು ಸಾಧ್ಯವಿಲ್ಲ. ಸತ್ಯ ಹೇಳಿದರೆ ಅವರು ಮುಗಿಸಿಬಿಡುತ್ತಾರೆ ನನ್ನ ಮತ್ತು ನನ್ನವಳ ಕಥೆಯನ್ನು. ಸುಳ್ಳು ಹೇಳಿದರೆ ನನ್ನ ಕತೆ ನಾನೇ ಮುಗಿಸಿಕೊಳ್ಳುತ್ತೇನೆ. ಒಂದು ರೀತಿ ನೋವು, ಕಷ್ಟ ಜಾಸ್ತಿ ಇವನಿಗೆ ಆಗುತ್ತಿದೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೆ? ಯಾವಾಗ ನನಗೆ ಬಿಡುಗಡೆ ಸಿಗುತ್ತದೆ? ಕೊನೆ ಪಕ್ಷ ಈ ಮನುಷ್ಯನ ಫೋನ್ ನಂಬರ್ ತೆಗೆದುಕೊಂಡು ಬೇರೆಯವರ ಫೋನಿನಲ್ಲಿ ಮಾಡಿ ವಿಷಯ ತಿಳಿಸಬೇಕು. ಅಕಸ್ಮಾತ್ ಈ ವಿಷಯವನ್ನು ಕಾರಣ ಕೊಟ್ಟು ಅವರು ಮದುವೆಯನ್ನು ಕ್ಯಾನ್ಸಲ್ ಮಾಡಿದರೆ ಅದು ಇನ್ನೂ ದೊಡ್ಡ ರಾದ್ಧಾಂತವಾಗುತ್ತದೆ. ಬದುಕಿನಲ್ಲಿ ತುಂಬ ಕಷ್ಟವಾಗುತ್ತದೆ. ಈಗ ಅದೆಲ್ಲ ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಅವಳ ಜೊತೆ ಕಳೆದ ಕ್ಷಣಗಳನ್ನು ನೆನೆಸಿಕೊಳ್ಳಬೇಕು. ಆ ಕ್ಷಣಗಳು ಮಾತ್ರ ನನಗೆ ಈ ನೋವಿನಿಂದ ಮುಕ್ತಿ ಕೊಡಲು ಸಾಧ್ಯ ಅಂತ ಅವನು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿದ್ದಾನೆ. ಈ ಮನುಷ್ಯ ಇವನಿಗೆ ತಕ್ಕ ಉಪದೇಶವನ್ನು ಹೇಳುತ್ತಿದ್ದರೂ ಕೂಡ ಅದು ಯಾವುದು ಅವನ ಕಿವಿಗೆ ಬೀಳುತ್ತಿಲ್ಲ. ಅವನು ತುಂಬ ಬೇಸರದಲ್ಲಿ ಇದ್ದಾನೆ. ಅವನಿಗೆ ಸರಿಯಾದ ಪ್ರತಿಕ್ರಿಯೆ ಪ್ರಜ್ವಲಿಂದ ಬರುತ್ತಿಲ್ಲ. ಡಾಕ್ಟರ್ ಅಳಿಯ ಅಂತ ತುಂಬ ಆಸೆಯಿಂದ ಅವರೆಲ್ಲ ಮದುವೆಗೆ ಇಷ್ಟಪಟ್ಟಿದ್ದರು. ಅವರ ಮನೆಯಲ್ಲಿ ಎಲ್ಲ ಶ್ರೀಮಂತರ ಮಕ್ಕಳು, ಸರಿಯಾಗಿ ಓದಿರಲಿಲ್ಲ.
ಅಳಿಯ ಆದರೂ ವಿದ್ಯಾವಂತ ಅಂತ ಸಮಾಧಾನವಿತ್ತು. ಆ ಸಮಾಧಾನದಿಂದ ವಿಷಯವನ್ನು ವಿಚಾರಿಸಲು ಬಂದಿದ್ದಾರೆ. ಆದರೆ ಅವರಿಗೆ ಸರಿಯಾದ ಉತ್ತರ ಸಿಗುತ್ತಿಲ್ಲ. ತುಂಬಾ ಬೇಸರದಿಂದ ಇದ್ದಾರೆ. ಈ ಮನುಷ್ಯ ಹೀಗೆ ಮಾಡಿದರೆ ಬದುಕು ಹೆಂಗೆ ಅಂತ. ನಂತರ ಆಸ್ಪತ್ರೆಯಿಂದ ಕಾಲ್ ಬಂತು. ಆಗ ನೀನು ಬರುತ್ತೀಯಪ್ಪ ಅಂತ ಕೇಳಿದಾಗ ಬರುತ್ತಾರೆ, ಕರೆದುಕೊಂಡು ಹೋಗಿ ಅಂತ ಹೇಳಿದರು. ಅವನು ವಿಧಿಯಿಲ್ಲದೆ ಅವರ ಜೊತೆ ಆಸ್ಪತ್ರೆಗೆ ಹೋದ. ಅಲ್ಲಿ ಹೋದರೆ ಇವನಿಗೆ ಇನ್ನೂ ದೊಡ್ಡ ಆಶ್ಚರ್ಯ ಕಾದಿತ್ತು. ತುಂಬಾ ಜನರು ಆಸ್ಪತ್ರೆಯಲ್ಲಿ ಇದ್ದಾರೆ. ಆಸ್ಪತ್ರೆ ಅವರೇ ಕಟ್ಟಿಸಿದ್ದು. ಮದುವೆ ಆದರೆ ಅವನು ಈ ಆಸ್ಪತ್ರೆಗೆ ಹೆಡ್ ಆಗುತ್ತಾನೆ. ಅವನಿಗೆ ತುಂಬಾ ಮರ್ಯಾದೆ ಸಿಕ್ಕಿತು. ಈ ಆಸ್ಪತ್ರೆಯಲ್ಲಿ ಇದ್ದವರೆಲ್ಲ ಸಲ್ಯೂಟ್ ಹೊಡೆದರು. ನಮ್ಮ ಮುಂದಿನ ಬಾಸ್ ಇವರೇ ಅಂತ. ಇವನಿಗೆ ಮುಜುಗರ. ಆದರೆ ನೋಡಬೇಕು ಅಂತ ಹೋದಾಗ ಅವರ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು. ಇವನಿಗೆ ತಿಳಿದ ಟ್ರೀಟ್ಮೆಂಟ್ ಅನ್ನು ಸಜೆಸ್ಟ್ ಮಾಡಿದ್ದ. ಅಲ್ಲಿ ಇರುವವರು ಎಲ್ಲ ಜೂನಿಯರ್ ಡಾಕ್ಟರ್ಸ್. ಇವನು ಕೊಟ್ಟ ಟ್ರೀಟ್ಮೆಂಟಿಂದ ಮನುಷ್ಯನ ಆರೋಗ್ಯ ತುಂಬಾ ಸುಧಾರಿಸಿತು. ರಾತ್ರಿ ಪೂರ್ತಿ ಅವನು ಅಲ್ಲೇ ಇದ್ದ, ಅವರ ಸೇವೆ ಮಾಡುತ್ತಾ, ಒಬ್ಬ ಡಾಕ್ಟರ್ ಆಗಿ. ಆದರೆ ಅಲ್ಲಿ ಇದ್ದವರೆಲ್ಲ ಅಳಿಯ ಮಾವನ ಪ್ರಾಣ ಉಳಿಸಿದ ಅನ್ನುವ ಟ್ಯಾಗ್ ಅನ್ನು ಕೊಟ್ಟರು. ಇದನ್ನು ಅವನು ಸ್ವೀಕರಿಸಲು ಸಿದ್ಧವಿಲ್ಲದಿದ್ದರೂ ಕೂಡ ನಿರಾಕರಿಸಲು ಕೂಡ ಸಿದ್ಧವಿರಲಿಲ್ಲ. ಸದ್ಯದ ಅವನ ಪರಿಸ್ಥಿತಿ ಆ ರೀತಿ ಇತ್ತು. ಬೆಳಿಗ್ಗೆ ಅವನು ಮನೆಯಿಂದ ಎಲ್ಲರೂ ಬಂದು ನಮ್ಮ ಮಗ ನಿಮ್ಮ ಪ್ರಾಣ ಉಳಿಸಿದ ಅನ್ನುವ ರೀತಿ ವಿಚಿತ್ರವಾಗಿ ಹಾಡುತ್ತಿದ್ದರು. ಇವನು ನನಗೆ ನಿದ್ರೆ ಮಾಡಬೇಕು, ರಾತ್ರಿ ಪೂರ್ತಿ ನಾನು ನಿದ್ರೆ ಮಾಡಿಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಮನೆ ಕಡೆ ನಡೆದ. ಆಗಲೂ ಕೂಡ ಅವನನ್ನು ಎಂಗೇಜ್ಮೆಂಟ್ ಆಗುವ ಹುಡುಗಿ ಅವನ ಹಿಂದೆ ಹಿಂದೆ ಬಂದಳು. ರಾತ್ರಿ ಪೂರ್ತಿ ಅವಳು ನನ್ನ ಕಡೆ ನೋಡುವ ಸಾಹಸ ಮಾಡಿರಲಿಲ್ಲ. ಅವರ ಅಪ್ಪನ ಆರೋಗ್ಯ ಸರಿ ಹೋದಂತೆ ಅವಳು ನನ್ನ ಕಡೆ ನೋಡಲು ಶುರು ಮಾಡಿದಳು. ಇನ್ನೂ ನೋಡುತ್ತಾ ಇದ್ದಾಳೆ. ನನಗೆ ನನ್ನವಳನ್ನು ಬಿಟ್ಟು ಇನ್ಯಾರನ್ನೂ ಕೂಡ ನೋಡಲು ಇಷ್ಟವಿಲ್ಲ. ಅವಳು ನನ್ನ ಕಾರಿನ ಬಳಿ ಬಂದು ಥ್ಯಾಂಕ್ಸ್ ಅಪ್ಪನನ್ನು ಕಾಪಾಡಿದ್ದಕ್ಕೆ ಅಂತ ತುಂಬಾ ಮಧುರವಾದ ಧ್ವನಿಯಿಂದ ಹೇಳಿದಳು. ಇದೇ ಮೊದಲ ಬಾರಿ ನಾನು ಅವಳ ಧ್ವನಿಯನ್ನು ಕೇಳಿದ್ದು. ನನಗೇನೂ ಅನ್ನಿಸಲಿಲ್ಲ. ಆದರೆ ಅವಳು ತುಂಬಾ ನಾಚಿಕೊಳ್ಳುತ್ತಿದ್ದಳು ಬಿಂಕದಿಂದ. ನಾನು ಡಾಕ್ಟರ್ ಆಗಿ ನನ್ನ ಕೆಲಸ ಮಾಡಿದೆ, ಅದರಲ್ಲಿ ಥ್ಯಾಂಕ್ಸ್ ಏನು? ನಿಮ್ಮ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾವುದೇ ಶಾಕ್ ಇರುವ ವಿಷಯವನ್ನು ಕೂಡ ಹೇಳಬೇಡಿ. ತುಂಬಾ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡಿ. ಈ ವಯಸ್ಸಲ್ಲಿ ಪದೇ ಪದೇ ಹಾರ್ಟ್ ಅಟ್ಯಾಕ್ ಆಗಬಾರದು ಅಂದಾಗ ಅವಳು ನನ್ನ ಕಡೆ ನೋಡುತ್ತಾ ಏನೋ ಕೇಳಬೇಕು ಅನ್ನುವ ರೀತಿ ಇದ್ದಳು. ಅವಳು ಅವಳ ಅಪ್ಪನ ಪರಿಸ್ಥಿತಿ ಬಗ್ಗೆ ಮಾತನಾಡಲು ಬಂದಿರಲಿಲ್ಲ. ಏಕೆಂದರೆ ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದರು. ಅವಳಿಗೂ ಆಸೆ ಇರುತ್ತದೆ ಅಲ್ಲವೇ? ಅವಳು ನನ್ನಿಂದ ಏನೋ ನಿರೀಕ್ಷೆ ಮಾಡುತ್ತಿದ್ದಾಳೆ. ನನ್ನನ್ನು ಮದುವೆ ಆಗುವ ಹುಡುಗ ಅನ್ನುವ ಸಲಿಗೆಯಿಂದ ಅವಳು ನಾಚುತ್ತಾ ನನಗೆ ನಿಮ್ಮ ಫೋನ್ ನಂಬರ್ ಬೇಕು ಅಂತ ಕೇಳಿದಳು. ಆಗ ಇವನಿಗೆ ಆಶ್ಚರ್ಯವಾಯಿತು. ನನ್ನ ಹೆಂಡತಿ ಬಳಿ ನನ್ನ ಫೋನ್ ನಂಬರ್ ಇದ್ದರೂ ಕೂಡ ಅವಳು ಮಾತನಾಡುವುದಿಲ್ಲ. ಇವಳು ನಂಬರ್ ಇಲ್ಲವಾದರೂ ನಂಬರ್ ಬೇಕು ಅಂತ ಕೇಳುತ್ತಾಳೆ. ಆಗ ಅವನು ಮುಂದೆ ಕೊಡುತ್ತೇನೆ, ಅದರ ಅವಶ್ಯಕತೆ ಏನೋ ಈಗ ಅಂತ ಏನೋ ಹೇಳಲು ಬಾಯಿ ತೆಗೆದ. ಅಷ್ಟರಲ್ಲಿ ಪ್ರಜ್ವಲ್ನ ಅಕ್ಕ ಪ್ರತ್ಯಕ್ಷವಾದಳು. ಆ ಹುಡುಗಿಯ ಕೈಯನ್ನು ತುಂಬಾ ಫ್ರೆಂಡ್ಲಿಯಾಗಿ ಹಿಡಿದುಕೊಂಡು ಅವನ ನಂಬರ್ ನಿನಗೆ ಆಗಲೇ ಕಳಿಸಿದ್ದೇನೆ ನೋಡು. ಅವನ ಬಳಿ ಕೇಳಬೇಡ, ಅವನು ಯಾರಿಗೂ ನಂಬರ್ ಕೊಡುವುದಿಲ್ಲ. ಅವನು ಅವನ ಕೆಲಸದಲ್ಲಿ ಬ್ಯುಸಿ ಇರುತ್ತಾನೆ ಅಂದಾಗ ಅವಳು ಓಕೆ, ನಿಮಗೆ ಮೆಸೇಜ್ ಮಾಡುತ್ತೇನೆ, ಫ್ರೀ ಇದ್ದರೆ ನನಗೆ ಕಾಲ್ ಮಾಡಿ. ಪ್ರತಿ ಬಾರಿ ಅದೇ ರೀತಿ ಮಾಡುತ್ತೇನೆ, ನಿಮಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡುವುದಿಲ್ಲ ಅಂತ ತುಂಬ ನಯವಾಗಿ ಮಾತನಾಡಿದಳು. ಪ್ರಜ್ವಲ್ಗೆ ಸ್ವಲ್ಪ ಅನಿಸುತ್ತಿದೆ, ಎಲ್ಲೋ ಮಿಸ್ ಹೊಡೆಯುತ್ತಿದೆ ಅಂತ. ಏಕೆಂದರೆ ಅಷ್ಟು ಶ್ರೀಮಂತರು ಅವರೆಲ್ಲ ತುಂಬ ರಫ್ ಇರುವ ಜನರ ರೀತಿ ಕಾಣುತ್ತಾರೆ. ಇವಳು ಇಷ್ಟೊಂದು ಸಾಫ್ಟ್ ಇಂದ ಮಾತನಾಡುತ್ತಾಳೆ, ನಾಟಕ ಮಾಡುತ್ತಿದ್ದಾಳ ಅಂತ ಅಂದುಕೊಂಡು, ಅಕ್ಕ ನಾನು ಹೋಗುತ್ತೇನೆ, ರೆಸ್ಟ್ ಮಾಡಬೇಕು. ಅದಕ್ಕಿಂತ ಮೊದಲು ನನಗೆ ಒಂದು ಕೇಸ್ ಇದೆ ಇನ್ನೊಂದು ಆಸ್ಪತ್ರೆಯಲ್ಲಿ, ಅಲ್ಲಿ ಮುಗಿಸಿಕೊಂಡು ಅಲ್ಲೇ ರೆಸ್ಟ್ ರೂಮ್ ಇದೆ, ಅಲ್ಲಿ ಆದರೂ ಮಲಗುತ್ತೇನೆ ಅಥವಾ ಮನೆಗಾದರೂ ಹೋಗುತ್ತೇನೆ ಅಂದಾಗ ಅವಳು ಓಕೆ, ನಿನಗೆ ಯಾವಾಗಲೂ ನಿನ್ನ ಕೆಲಸ ಇಂಪಾರ್ಟೆಂಟ್, ನನಗೆ ಅದಕ್ಕೆ ನೀನೆಂದರೆ ತುಂಬ ಇಷ್ಟ, ಐ ಆಮ್ ಪ್ರೌಡ್ ಆಫ್ ಯು ಬ್ರೋ ಅಂತ ಆ ಹುಡುಗಿ ಎದುರು ಹೇಳುತ್ತಾಳೆ.
ಅವರು ಆಸ್ಪತ್ರೆ ಒಳಗಡೆ ಹೋದರೆ ಇವನು ಕಾರಿನಲ್ಲಿ ಮನೆಗೆ ಹೋಗಬೇಕು ಅಂತ ಅಂದುಕೊಂಡಿರುತ್ತಾನೆ. ಆದರೆ ಪವಿತ್ರಳನ್ನು ನೋಡಬೇಕು ಅಂತ ಆಸೆಯಾಗಿ ಅವನ ಗೆಳೆಯನ ಮನೆ ಕಡೆ ಕಾರನ್ನು ತಿರುಗಿಸುತ್ತಾನೆ. ಇವರನ್ನೆಲ್ಲ ನೋಡಿ ಅವನಿಗೆ ತಲೆ ಸುತ್ತು ಬಂದು ವಾಂತಿ ಬರುವ ರೀತಿ ಆಗಿದೆ. ತನ್ನನ್ನು ಅಳಿಯ ಅಂತ ತಲೆ ಮೇಲೆ ಇಟ್ಟುಕೊಂಡಿರುತ್ತಾನೆ. ಅತ್ತ ಆ ಹುಡುಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟಪಡುತ್ತಿದ್ದಾಳೆ. ನಾನು ಅವಳನ್ನು ನೋಡದೇ ಇದ್ದರೆ ತಲೆ ಕೆಟ್ಟು ಹೋಗುತ್ತದೆ ಅಂತ ಅವನ ಗೆಳೆಯನ ಮನೆಗೆ ಹೋಗುತ್ತಾನೆ. ಆದರೆ ಇಂದು ಅವನು ವಿಂಡೋಯಿಂದ ಹೋಗುವ ಅವಶ್ಯಕತೆ ಇರಲಿಲ್ಲ. ಮನೆಯ ಡೋರ್ ತೆಗೆದಿದ್ದು ಮನೆಯ ಮುಂದೆ ಅವನ ಮಾವ ಅವನ ಗೆಳೆಯ ಇಬ್ಬರು ಕೂಡ ಶಟಲ್ ಕಾಕ್ ಆಡುತ್ತಿದ್ದರು. ಇವನನ್ನು ಕೂಡ ಜಾಯಿನ್ ಆಗುವಂತೆ ಹೇಳಿದಾಗ ಇವನು ಇಲ್ಲ, ನಾನು ಫ್ರೆಶ್ ಆಗಬೇಕು, ಆಸ್ಪತ್ರೆಯಲ್ಲಿ ಇದ್ದೆ ಅಂತ ಎಲ್ಲ ವಿಷಯವನ್ನು ಹೇಳಿ ಹೊಳ ಹೋಗುತ್ತಾನೆ. ರೂಮಿನಲ್ಲಿ ಅವಳೊಬ್ಬಳೇ ಇದ್ದರೆ ಚೆನ್ನಾಗಿರುತ್ತದೆ. ಅವಳ ಗೆಳತಿ ಇದ್ದರೆ ಏನು ಮಾಡುವುದು ಅಂತ ಯೋಚಿಸಿ ಹೋದ. ಅದೃಷ್ಟದಿಂದ ಅವಳೊಬ್ಬಳೇ ಮಲಗಿರುತ್ತಾಳೆ. ಅವಳು ಈಗಲೂ ಪ್ರಜ್ವಲ್ನ ಬಟ್ಟೆಯನ್ನು ಹಾಕಿಕೊಂಡಿರುತ್ತಾಳೆ. ಅವನು ರಾತ್ರಿ ಮರೆತು ಬಿಟ್ಟು ಹೋಗಿದ್ದ ಜಾಕೆಟನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಾಳೆ. ಸ್ಕ್ರೀನಿಂದ ಸೂರ್ಯನ ಕಿರಣಗಳು ಅವಳ ಮುಖದ ಮೇಲೆ ಬೀಳುತ್ತಿದೆ. ಅವಳು ಈಗ ತಾನೇ ಸೂರ್ಯನ ಬೆಳಕಿನಿಂದ ಅರಳುತ್ತಿರುವ ಸೂರ್ಯಕಾಂತಿ ಥರ ಕಾಣುತ್ತಿದ್ದಾಳೆ. ಅವಳ ಕೂದಲು ಅಸ್ತವ್ಯಸ್ತವಾಗಿದ್ದರೂ ಕೂಡ ಅವಳು ಸುಂದರವಾಗಿ ಕಾಣುತ್ತಿದ್ದಾಳೆ. ಅವಳ ಮುಖ ತುಂಬ ಕೆಂಪಾಗಿ ಕಾಣುತ್ತಿದೆ. ಆ ದೃಶ್ಯವನ್ನು ನೋಡಿ ಅವನು ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಹೆಂಡತಿ ಎಷ್ಟೊಂದು ಸುಂದರವಾಗಿದ್ದಾಳೆ, ಇವಳಷ್ಟು ಸುಂದರವಾಗಿ ಪ್ರಪಂಚದಲ್ಲಿ ಯಾರೂ ಇಲ್ಲವೇನೋ ಅಂತ ಅವನು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಅವಳು ತನ್ನ ಮಗಿಲನ್ನು ಬದಲಾಯಿಸಿದಳು. ಆಗಲೂ ಕೂಡ ಅವನ ಶರ್ಟನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಅವಳು ಆ ಶರ್ಟಿಗೆ ಮುತ್ತನ್ನು ಕೊಡುತ್ತಿರುತ್ತಾಳೆ ನಿದ್ರೆಗಣ್ಣಿನಲ್ಲೂ. ಪುನಃ ಮಗ್ಗಲು ಬದಲಾಯಿಸುವುದರಲ್ಲಿ ಇರುವ ಅವಳು ಕೆಳಗೆ ಬಿದ್ದು ಹೋಗುತ್ತಾಳೆ ಅಂತ ವಿಕ್ರಮ್ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಅವಳು ಬೀಳದೆ ಇರುವ ರೀತಿ. ಅವಳನ್ನು ಮುಟ್ಟಿದ ತಕ್ಷಣ ಅವಳಿಗೆ ಕರೆಂಟ್ ಶಾಕ್ ಹೊಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.